ಕೈ ಯಾರ್ದು? ಹೌದು, ಕೈ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳ್ತಾ ಇದ್ದೀನಿ. ನೀರು ಹೆಂಗಿತ್ತು ಅಂತ ಹೇಳಿ. ಎಲ್ಲ ಈಗಲೂ ಸ್ನೇಹಿತರೆ, ಮೈಸೂರಿನ KRS ಜಲಾಶಯ, ಕನ್ನಂಬಾಡಿ ಕಟ್ಟೆ ಅಂತ ಕೂಡ ಕರೀತಾರೆ. ಈ ವಿಶ್ವವಿಖ್ಯಾತ KRS ಜಲಾಶಯದ ಹಿನ್ನೀರಿನ ದಡದಲ್ಲಿರುವಂತಹ ಸುಮಾರು 35 ಎಕರೆ ಪ್ರದೇಶದಲ್ಲಿರುವಂತಹ ಹೊಸ ಕನ್ನಂಬಾಡಿ ಅನ್ನುವಂತಹ ಗ್ರಾಮಕ್ಕೆ ಸೇರಿರುವಂತಹ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಚಂದನಾ ಶಶಿಕುಮಾರ್ ಯೂಟ್ಯೂಬ್ ಚಾನೆಲ್. ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಚಂದನಾ. ಸ್ನೇಹಿತರೆ, ಹಿಂದೆ ಕನ್ನಂಬಾಡಿ ಅನ್ನುವಂತಹ ಗ್ರಾಮವನ್ನ ಕಣ್ವಾಪುರಿ ಅಂತ ಕೂಡ ಕರೀತಾ ಇದ್ರು. ಕಾರಣ, ಕಣ್ವ ಮಹರ್ಷಿಗಳು ಬಂದು ಅಲ್ಲಿ ತಪಸ್ ಮಾಡಿದ್ರು ಅಂತ ಹೇಳಲಾಗತ್ತೆ. ಸುಮಾರು 13ನೇ ಶತಮಾನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನ ಈ ಗ್ರಾಮದಲ್ಲಿ ಹೊಯ್ಸಳರು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. 1930ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಕಾವೇರಿ ನದಿಗೆ KRS ಜಲಾಶಯವನ್ನ ನಿರ್ಮಿಸಲಾಗುತ್ತೆ. ನಂತರ ಕನ್ನಂಬಾಡಿ ಅನ್ನೋ ಗ್ರಾಮವು ಜಲಾಶಯದ ಹಿನ್ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ. ಇದರ ಜೊತೆಗೆ ಹೊಯ್ಸಳರ ಕಾಲದ ಅತ್ಯದ್ಭುತವಾದ ಶಿಲ್ಪಕಲಾ ಸಂಪತ್ತಿನಿಂದ ಕೂಡಿದ್ದ ದೇವಾಲಯವೂ ಸಹ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಕನ್ನಂಬಾಡಿ ಗ್ರಾಮದ ಜನರನ್ನೆಲ್ಲ ಎತ್ತರವಾದ ಸ್ಥಳಕ್ಕೆ ಅಲ್ಲಿಂದ ಸ್ಥಳಾಂತರ ಮಾಡಲಾಗುತ್ತೆ. 1958ರಲ್ಲಿ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾದಾಗ ಈ ದೇವಾಲಯ ಮೊದಲ ಬಾರಿಗೆ ಗೋಚರವಾಗುತ್ತೆ. ಕಲ್ಲಿನಿಂದ ನಿರ್ಮಾಣ ಆಗಿದ್ದಂತಹ ಈ ದೇವಾಲಯ ಸುಮಾರು 70 ವರ್ಷಗಳ ಕಾಲ ನೀರಿನಲ್ಲಿ ಮುಳುಗಡೆ ಆಗಿದ್ರೂ ಸಹ ಸ್ವಲ್ಪನೂ ಹಾಳಾಗದೆ ಹಾಗೆ ಉಳಿದಿರುತ್ತೆ. 2003ರಲ್ಲಿ ಕೋಡೆ ಪ್ರತಿಷ್ಠಾನದ ಶ್ರೀಹರಿ ಕೋಡೆ ಅವರು ಸರ್ಕಾರದ ಅನುಮತಿಯೊಂದಿಗೆ ಈ ಐತಿಹಾಸಿಕ ದೇವಾಲಯವನ್ನ ಸ್ಥಳಾಂತರ ಹಾಗೂ ಮರುಜೋಡಣೆ ಕೆಲಸಗಳನ್ನ ಶುರು ಮಾಡ್ತಾರೆ. ಸುಮಾರು 14 ವರ್ಷಗಳ ಪರಿಶ್ರಮದಿಂದಾಗಿ ಅಂದ್ರೆ 2017ಕ್ಕೆ ಈ ದೇವಾಲಯದ ಸ್ಥಳಾಂತರ ಪೂರ್ಣಗೊಳ್ಳುತ್ತೆ. ದೇವಸ್ಥಾನಕ್ಕೆ ಇನ್ನು 1-1.5 ಕಿಲೋಮೀಟರ್ ಇದೆ ಅನ್ನುವಾಗ್ಲೇನೆ ನೋಡಿ, ರೋಡ್ ಈ ತರ ಇದೆ, ಟಾರ್ ಹಾಕಿಲ್ಲ. ಸೊ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು ನಮ್ಗೆ. ದೇವಸ್ಥಾನದ ಗೇಟ್ ಒಳಗಡೆ ಹೋಗ್ತಿದ್ದ ಹಾಗೆ ಪಾರ್ಕಿಂಗ್ ನೋಡಿ ಎಷ್ಟು ವಿಶಾಲವಾಗಿದೆ. ಜೊತೆಗೆ ಲೆಫ್ಟ್ ಸೈಡ್ ಅಲ್ಲಿ ವಾಶ್ರೂಮ್ಸ್ ಕೂಡ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವಾಶ್ರೂಮ್ಸ್ ಕೂಡ. ಇಲ್ಲಿ ಪಾರ್ಕಿಂಗ್ ಯಾವುದೇ ಚಾರ್ಜಸ್ ಇರಲಿಲ್ಲ. ಆದ್ರೆ KRS ಬ್ರಿಡ್ಜ್ ನ ಕ್ರಾಸ್ ಮಾಡ್ತೀವಿ ನೋಡಿ, ಅದಕ್ಕಿಂತ ಮುಂಚೆ ಒಂದು ಟೋಲ್ ಸಿಗುತ್ತೆ, ಅಲ್ಲಿ 50 ರೂಪೀಸ್ ಟೋಲ್ ಫೀಸ್ ಅಂತ ತಗೊಂಡ್ರು.
ಇವಾಗ ನೀವು ನೋಡ್ತಾ ಇರೋದು KRS ಡ್ಯಾಮಿನ ಹಿನ್ನೀರು. ನಾವು ಹೋದಾಗ ನೀರಷ್ಟಾಗಿ ಇರಲಿಲ್ಲ. ಸೊ ಮಳೆ ಚೆನ್ನಾಗಾಗಿ ಡ್ಯಾಮ್ ತುಂಬಿದ್ರೆ ದೇವಸ್ಥಾನದ ಸುತ್ತ ನೀರು ಬರುತ್ತೆ. ಅಂದ್ರೆ 3 ದಿಕ್ಕುಗಳಲ್ಲಿ ನೀರಿರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ದೇವಾಲಯದ ಸುತ್ತಲಿನ ಆವರಣ ನೋಡೋದಾದ್ರೆ ಬಹಳ ಸ್ವಚ್ಛವಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ನೀವೇ ವಿಡಿಯೋದಲ್ಲಿ ನೋಡ್ಬೋದು. ಇನ್ನು ದೇವಾಲಯದ ಹೊರಗಡೆ ಅಂದ್ರೆ ಸುತ್ತಮುತ್ತ ಫೋಟೋಸ್ಗಳು ತಗೊಳ್ಳೋದಿಕ್ಕೆ, ವಿಡಿಯೋಸ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಆದ್ರೆ ದೇವಾಲಯದ ಒಳಗಡೆ ಹೋಗ್ತಿದ್ದ ಹಾಗೆ ಮೊಬೈಲ್ನ ಸ್ವಿಚ್ ಆಫ್ ಮಾಡೋದಿಕ್ಕೆ ಹೇಳ್ತಾರೆ. ಒಳಗಡೆ ಹೋದ್ಮೇಲೆ ಅಲ್ಲಿ ಮೊಬೈಲ್ನಲ್ಲಿ ಮಾತಾಡೋದಾಗ್ಲಿ, ಫೋಟೋಸ್ ತಗೊಳ್ಳೋದಾಗ್ಲಿ, ವಿಡಿಯೋಸ್ ಮಾಡ್ಕೊಳ್ಳೋದಾಗ್ಲಿ ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಈ ದೇವಸ್ಥಾನದಲ್ಲಿ 3 ಪ್ರಾಂಗಣಗಳನ್ನ ನಾವು ನೋಡಬಹುದು. ದೇವಾಲಯದ ಮಧ್ಯದ ಪ್ರಾಂಗಣದಲ್ಲಿರುವಂತಹ ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದರ್ಶನವನ್ನ ಮಾಡಬಹುದು. ಇದರ ಸುತ್ತ ಗಣಪತಿ, ಅಷ್ಟಲಕ್ಷ್ಮಿಯರು, ಸಪ್ತ ಋಷಿಗಳು, ಸಪ್ತ ನದಿಗಳು, ನವಗ್ರಹ, ದಶಾವತಾರ, ಶಿವ ಪಾರ್ವತಿ, ಆಂಜನೇಯ ಹೀಗೆ 46 ವಿಗ್ರಹಗಳ ದರ್ಶನವನ್ನು ಸಹ ನಾವು ಪಡಿಬಹುದು. ದೇವಾಲಯದ ಮುಂದಿನ ಭಾಗದಲ್ಲಿ ಹಂಪಿ ಮಾದರಿಯಲ್ಲಿರುವಂತಹ ಕಲ್ಲಿನ ರಥವನ್ನು ಸಹ ನಾವು ನೋಡಬಹುದು. ಹೇಗಿತ್ತು ದೇವಸ್ಥಾನ? ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ನೀರ್ ಹತ್ರ ಬಂದ್ವಿ. ಧ್ರುವಿನ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ.
ಸುಮಾರು ಹೊತ್ತು ನೀರಲ್ಲಿ ಆಟ ಆಡ್ದ, ಸ್ವಿಮ್ ಮಾಡ್ದ, ಎಂಜಾಯ್ ಮಾಡ್ದ. ಆದ್ರೂ ಕೂಡ ಮನ್ಸು ಅಲ್ಲೇ ಇತ್ತು. ಸೊ ವಾಪಸ್ ಬರಕ್ ಅವ್ನಿಗೆ ಇಷ್ಟನೇ ಇರ್ಲಿಲ್ಲ ಧ್ರುವನ್ಗೆ, ಅಷ್ಟು ಎಂಜಾಯ್ ಮಾಡ್ದ. ಸಂಜೆ ಆಗ್ತಿದ್ದಾಗೆ ಮೋಡ ದಟ್ಟವಾಗಿ ಆವರಿಸ್ಕೊಳ್ತು. ವಾತಾವರಣ ಅಂತೂ ಕೂಲ್ ಆಗಿತ್ತು, ಮಳೆ ಬರೋ ರೀತಿ ಇತ್ತು. ನೋಡಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದ್ ಮರಿಬೇಡಿ. ಜೊತೆಗೆ ಯಾರು ಹೊಸಬ್ರು ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನ ನೋಡಿ. ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ್ಲೂ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.